ಮಧ್ಯಾಹ್ನ 3 ಗಂಟೆ ಹಂಗೆ ಬಂದ್ವಿ ಇಲ್ಲಿ. ಇವಾಗ 8:30 ಆಗಿದೆ. 5-5:30 ಗಂಟೆಯಿಂದ ಕಾಯ್ತಾನೆ ಇದ್ವಿ ಮನೆ ಮುಂದೆ. ಇದು ನಮ್ಮೂರು, ಆದ್ರೆ ನಾವು ಒಳಗಡೆ ಹೋಗಕ್ಕಾಗ್ತಾ ಇಲ್ಲ. ಎಲ್ಲ ಮನೇಲೂ ಇವತ್ತು ದೀಪ ಹಚ್ಚಿಸಿ, ಲೈಟ್ ಹಾಕಿ, ಪೆಂಡಾಲ್ ಹಾಕಿ, ಎಲ್ಲ ಸ್ನೇಹಿತರು ಬಂದು. ಬೆಂಗಳೂರಲ್ಲಿ ಇದೆಲ್ಲ ಆಗಲ್ಲ, ಎಲ್ಲ ಊರಲ್ಲಿ ಬಂದೇ ಮಾಡೋದು. ಯಾಕಂದ್ರೆ ಎಂತ ಒಂದು ಸಂಭ್ರಮ ಅಂತ ಅಂದ್ರೆ ನಮ್ಮೂರಲ್ಲಿ 10 ವರ್ಷ ಆದ್ಮೇಲೆ ಸತಿ ಇಲ್ಲಿ 10 ವರ್ಷ ಮುಂಚೆ ನಾವು ನಮ್ಮ ತಾತ ವಿಭೂತಿ ಹಾಕೊಂಡು ಕೂತ್ಕೊಂಡಿದ್ರು, ಪಂಚೆ ವೈಟ್ ಅಂಡ್ ವೈಟ್ ಅಲ್ಲಿ. ಇಲ್ಲಿ ಕೂತ್ಕೊಂಡು ಎಲ್ಲ ನೆನಪುಗಳು. ನಮ್ಮ ಅಜ್ಜಿ ನನ್ಗೆ ಹೇಗೆ ಬಿಸಿ 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 ನೀರಲ್ಲಿ ಅಂಡೆಯಿಂದ ಅಂಡೇಲಿ ಕಾಯಿಸ್ಬಿಟ್ಟು ಅದ್ರಲ್ಲಿ ಸ್ನಾನ ಮಾಡಿಸ್ತಾ ಇದ್ರು. ಎಷ್ಟೊಂದು ನನ್ನ ತಮ್ಮ ಮಾತಾಡ್ತಾ ಇದ್ವಲ್ಲ. ಅದೇ ಬಟ್ ನಮ್ಗೇನಕ್ಕೆ ಒಳಗಡೆ ಹೋಗಕ್ಕೆ ನಮ್ಮನ್ನ ಬಿಡ್ತಾ ಇಲ್ಲ ಅಂತ. ಇದು ನಮ್ಮೂರು ಆಯ್ತಾ. ನಮ್ಮೂರ್ ಜನ ನಮ್ಗೆ ಯಾವತ್ತು ಪ್ರೀತಿ ಬಿಟ್ಟು ಏನೂ ಕೊಟ್ಟಿಲ್ಲ. ಇವಾಗ್ಲೂ ಪಾಪ ಎಲ್ಲ ಕೇಳ್ತಾ ಇದಾರೆ, ಯಾಕೆ ಆಚೆ ಕೂತಿದ್ದೀರಾ, ಬನ್ನಿ ಮನೆಗೆ ಬನ್ನಿ ಊಟ ಮಾಡಿ ಅಂತ. ನಮ್ಗೆ ಒಂದೇ ಆಸೆ, ನಮ್ಮ ಮನೆ ಒಳಗಡೆ ಹೋಗಿ ದೀಪ ಹಚ್ಬಿಟ್ಟು ಒಂದ್ ಸ್ವಲ್ಪ ಪೂಜೆ ಮಾಡಿ ನಮ್ಮ ಫ್ಯಾಮಿಲಿ ಜೊತೆಗಿರ್ಲಿ. ಯಾವ ಕಡೆ MLA ಅವ್ರ ಫ್ಯಾಮಿಲಿ ಅಷ್ಟು ಕ್ಷೇತ್ರ ನೋಡ್ಕೊಬೇಕಾಗಿರೋರು ಅವ್ರ ಫ್ಯಾಮಿಲಿ ನೋಡ್ಕೊಳಕ್ ಆಗ್ತಾ ಇಲ್ಲ. ನಮ್ ಲೈಫ್ ಎಷ್ಟು ಶಾರ್ಟ್ ಲೈಫ್ ಅಂದ್ರೆ ಅದನ್ನ ಖುಷಿಯಾಗಿ ಪ್ರೀತಿ ಹಂಚ್ಕೊಂಡು ಜೀವನ ನಡೆಸೋಣ ಅಂದ್ರೆ ನೋಡಿ, ಜನಕ್ಕೆ ನಮ್ ಮನ್ಸಲ್ಲಿ ಏನಿದೆ ಅಂತ ಅರ್ಥ ಆಗ್ತಾ ಇದೆ. ಜನ ಅವ್ರ ಮನೆಗ್ ಕರೀತಾ ಇದಾರೆ, ಬನ್ನಿ ಊಟ ಮಾಡಿ ಅಂತ. ಅವ್ರಿಗೆ ಆಶ್ಚರ್ಯ ಆಗ್ತಾ ಇದೆ, ಏನಿದು ಇನ್ನ ತೆಗ್ದಿಲ್ವಾ ಬೀಗ ಅಂತ. ಇವಾಗ ಏನ್ ಮಾಡೋದು, ಇನ್ನ ಎಷ್ಟೊತ್ತು ಕಾಯ್ಬೇಕು? ಇಲ್ಲ ನಾವ್ ಇಲ್ಲೇ ನಿಂತ್ಕೊಂಡು ಇಲ್ಲಿಂದಾನೇ ಆರತಿ ಬೆಳಗ್ಗೆ ಇಲ್ಲಿಂದಾನೇ ಎಲ್ಲ ಆಚರಿಸಿ ಹೋಗ್ಬೇಕಾ? ಒಂಥರ ವಿಚಿತ್ರ ಸಂದರ್ಭ ಇದು ನನ್ಗನ್ಸುತ್ತೆ ಎಲ್ಲೋ ಒಂದ್ ಕಡೆ ಇದು ದೇವರ ಪರೀಕ್ಷೆ ಅಲ್ಲ, ಇದೊಂಥರ ಬೇರೆ ರೀತಿಯ ಪರೀಕ್ಷೆನೆ. ನೋಡ ಇನ್ನ ಎಷ್ಟು ಪರೀಕ್ಷೆಗಳು ನಡೆಯುತ್ತೆ ಅಂತ. ಮಧ್ಯಾಹ್ನ 3 ಗಂಟೆ ಹಂಗೆ ಬಂದ್ವಿ ಇಲ್ಲಿ. ಇವಾಗ 8:30 ಆಗಿದೆ. 5-5:30 ಗಂಟೆಯಿಂದ ಕಾಯ್ತಾನೆ ಇದ್ವಿ ಮನೆ ಮುಂದೆ. ಇದು ನಮ್ಮೂರು, ಆದ್ರೆ ನಾವು ಒಳಗಡೆ ಹೋಗಕ್ಕಾಗ್ತಾ ಇಲ್ಲ. ಎಲ್ಲ ಮನೇಲೂ ಇವತ್ತು ದೀಪ ಹಚ್ಚಿಸಿ, ಲೈಟ್ ಹಾಕಿ, ಪೆಂಡಾಲ್ ಹಾಕಿ, ಎಲ್ಲ ಸ್ನೇಹಿತರು ಬಂದು. ಬೆಂಗಳೂರಲ್ಲಿ ಇದೆಲ್ಲ ಆಗಲ್ಲ, ಎಲ್ಲ ಊರಲ್ಲಿ ಬಂದೇ ಮಾಡೋದು. ಯಾಕಂದ್ರೆ ಎಂತ ಒಂದು ಸಂಭ್ರಮ ಅಂತ ಅಂದ್ರೆ ನಮ್ಮೂರಲ್ಲಿ 10 ವರ್ಷ ಆದ್ಮೇಲೆ ಸತಿ ಇಲ್ಲಿ 10 ವರ್ಷ ಮುಂಚೆ ನಾವು ನಮ್ಮ ತಾತ ವಿಭೂತಿ ಹಾಕೊಂಡು ಕೂತ್ಕೊಂಡಿದ್ರು, ಪಂಚೆ ವೈಟ್ ಅಂಡ್ ವೈಟ್ ಅಲ್ಲಿ. ಇಲ್ಲಿ ಕೂತ್ಕೊಂಡು ಎಲ್ಲ ನೆನಪುಗಳು. ನಮ್ಮ ಅಜ್ಜಿ ನನ್ಗೆ ಹೇಗೆ ಬಿಸಿ 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 ನೀರಲ್ಲಿ ಅಂಡೆಯಿಂದ ಅಂಡೇಲಿ ಕಾಯಿಸ್ಬಿಟ್ಟು ಅದ್ರಲ್ಲಿ ಸ್ನಾನ ಮಾಡಿಸ್ತಾ ಇದ್ರು. ಎಷ್ಟೊಂದು ನನ್ನ ತಮ್ಮ ಮಾತಾಡ್ತಾ ಇದ್ವಲ್ಲ. ಅದೇ ಬಟ್ ನಮ್ಗೇನಕ್ಕೆ ಒಳಗಡೆ ಹೋಗಕ್ಕೆ ನಮ್ಮನ್ನ ಬಿಡ್ತಾ ಇಲ್ಲ ಅಂತ. ಇದು ನಮ್ಮೂರು ಆಯ್ತಾ. ನಮ್ಮೂರ್ ಜನ ನಮ್ಗೆ ಯಾವತ್ತು ಪ್ರೀತಿ ಬಿಟ್ಟು ಏನೂ ಕೊಟ್ಟಿಲ್ಲ. ಇವಾಗ್ಲೂ ಪಾಪ ಎಲ್ಲ ಕೇಳ್ತಾ ಇದಾರೆ, ಯಾಕೆ ಆಚೆ ಕೂತಿದ್ದೀರಾ, ಬನ್ನಿ ಮನೆಗೆ ಬನ್ನಿ ಊಟ ಮಾಡಿ ಅಂತ. ನಮ್ಗೆ ಒಂದೇ ಆಸೆ, ನಮ್ಮ ಮನೆ ಒಳಗಡೆ ಹೋಗಿ ದೀಪ ಹಚ್ಬಿಟ್ಟು ಒಂದ್ ಸ್ವಲ್ಪ ಪೂಜೆ ಮಾಡಿ ನಮ್ಮ ಫ್ಯಾಮಿಲಿ ಜೊತೆಗಿರ್ಲಿ. ಯಾವ ಕಡೆ MLA ಅವ್ರ ಫ್ಯಾಮಿಲಿ ಅಷ್ಟು ಕ್ಷೇತ್ರ ನೋಡ್ಕೊಬೇಕಾಗಿರೋರು ಅವ್ರ ಫ್ಯಾಮಿಲಿ ನೋಡ್ಕೊಳಕ್ ಆಗ್ತಾ ಇಲ್ಲ. ನಮ್ ಲೈಫ್ ಎಷ್ಟು ಶಾರ್ಟ್ ಲೈಫ್ ಅಂದ್ರೆ ಅದನ್ನ ಖುಷಿಯಾಗಿ ಪ್ರೀತಿ ಹಂಚ್ಕೊಂಡು ಜೀವನ ನಡೆಸೋಣ ಅಂದ್ರೆ ನೋಡಿ, ಜನಕ್ಕೆ ನಮ್ ಮನ್ಸಲ್ಲಿ ಏನಿದೆ ಅಂತ ಅರ್ಥ ಆಗ್ತಾ ಇದೆ. ಜನ ಅವ್ರ ಮನೆಗ್ ಕರೀತಾ ಇದಾರೆ, ಬನ್ನಿ ಊಟ ಮಾಡಿ ಅಂತ. ಅವ್ರಿಗೆ ಆಶ್ಚರ್ಯ ಆಗ್ತಾ ಇದೆ, ಏನಿದು ಇನ್ನ ತೆಗ್ದಿಲ್ವಾ ಬೀಗ ಅಂತ. ಇವಾಗ ಏನ್ ಮಾಡೋದು, ಇನ್ನ ಎಷ್ಟೊತ್ತು ಕಾಯ್ಬೇಕು? ಇಲ್ಲ ನಾವ್ ಇಲ್ಲೇ ನಿಂತ್ಕೊಂಡು ಇಲ್ಲಿಂದಾನೇ ಆರತಿ ಬೆಳಗ್ಗೆ ಇಲ್ಲಿಂದಾನೇ ಎಲ್ಲ ಆಚರಿಸಿ ಹೋಗ್ಬೇಕಾ? ಒಂಥರ ವಿಚಿತ್ರ ಸಂದರ್ಭ ಇದು ನನ್ಗನ್ಸುತ್ತೆ ಎಲ್ಲೋ ಒಂದ್ ಕಡೆ ಇದು ದೇವರ ಪರೀಕ್ಷೆ ಅಲ್ಲ, ಇದೊಂಥರ ಬೇರೆ ರೀತಿಯ ಪರೀಕ್ಷೆನೆ. ನೋಡ ಇನ್ನ ಎಷ್ಟು ಪರೀಕ್ಷೆಗಳು ನಡೆಯುತ್ತೆ ಅಂತ.